ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿ ಪಡೆದು ನಿರ್ಮಾಣವಾಗಿರುವ ಪೃಥ್ವೀಸ್ ರಾಜರಾಜೇಶ್ವರಿ ಎನ್ಕ್ಲೇವ್ ಲೇಔಟ್ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಅಧ್ಯಕ್ಷ ಎಬಿ ಚೇತನ್ ಕುಮಾರ್ ಅಧಿಕಾರಿಗಳೊಂದಿಗೆ ಗುರುವಾರ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ನಂತರ ಮಾತನಾಡಿದ ಅವರು, ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದು ಹಾಗೂ ನಿಯಮಾನುಸಾರ ಬದಲಾವಣೆ ಅಭಿವೃದ್ಧಿ ನಗರಾಭಿವೃದ್ಧಿ ಪ್ರಾಧಿಕಾರದ ಪರಿಮಿತಿಯಲ್ಲಿ ಅನುಮತಿ ಪಡೆದಿರುವ ಬಡಾವಣೆಗಳಲ್ಲಿ ನಿವೇಶನ ಖರೀದಿಸುವವರಿಗೆ ಯಾವುದೇ ತೊಂದರೆ ಆಗಬಾರದೆಂದು ಲೇಔಟ್ ಪ್ಲಾನ್ ಪ್ರಕಾರ ನಿಯಮಾನುಸಾರ ನಿರ್ಮಿಸಲಾಗಿದೆಯೇ ಎಂಬುದನ್ನು ಸ್ಥಳ ಪರಿಶೀಲನೆ ಮೂಲಕ ದೃಢೀಕರಿಸಿಕೊಳ್ಳಲಾಗುತ್ತಿದೆ ಎಂದರು. ಒಂದು ವೇಳೆ ಸೌಲಭ್ಯಗಳನ್ನು ಕಲ್ಪಿಸದಿದ್ದಲ್ಲಿ ಅಂತವರಿಗೆ ಸಂಪೂರ್ಣ ಸೌಲಭ್ಯಗಳನ್ನು ಕಲ್ಪಿಸಲು ಸೂಚನೆ ನೀಡಿ ಕಾಲಾವಕಾಶ ನೀಡಿ ಬಡಾವಣೆಗಳಲ್ಲಿನ ಅಭಿವೃದ್ಧಿ ಮತ್ತು ಸೌಲಭ್ಯಗಳ ಬಗ್ಗೆ ಜಿಪಿಎಸ್ ಮೂಲಕ ಖಚಿತಪಡಿಸಿಕೊಂಡ ನಂತರವೇ ಲೇಔಟ್ ರಿಲೀಸ್ ಮಾಡಲಾಗುವುದು ಎಂದಿದ್ದಾರೆ. ಈಗ ಲೇಔಟ್ಗಳನ್ನ ನಾವು ಫೈನಲ್ ಆಗಿ ರಿಲೀಸ್ ಮಾಡಬೇಕಂತ ಅಂದರೆ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳು ಏನೇನು ಮಾಡಿದ್ದಾರೆ, ನಮ್ಮ ಪ್ಲಾನ್ ಪ್ರಕಾರ ಅವ್ರು ಕೆಲಸ ಮಾಡಿದಾರಾ ಇಲ್ವಾ ಅನ್ನೋದನ್ನು ನಾವೇ ಕಣ್ಣಾರ ನೋಡಿ, ಏನಾದರೂ ಇಲ್ಲಿ ತೊಂದರೆಗಳಿತ್ತು, ನಾವು ಪ್ಲಾನ್ ಪ್ರಕಾರ ಅವ್ರು ಮಾಡಿಲ್ಲ ಅಂದರೆ ಅವ್ರಿಗೆ ಸರಿಪಡಿಸ್ಕೊಳ್ಳೋಕ್ಕೆ ಮತ್ತು ಅವಕಾಶ ಮಾಡಿಕೊಟ್ಟು ನಮ್ದು ಏನು ರೂಲ್ ಪ್ರಕಾರ ಇದೆ ಅದನ್ನು ಮಾಡೋಣ ಅಂಥೇಳಿ ನಾವೇ ಖುದ್ದು ಕಮಿಷನರ್ ಬಂದಿದ್ದಾರೆ, ನಮ್ಮ TPM ಅವರು ಇದ್ದಾರೆ, ಎಲ್ಲರೂ ಕರ್ಕೊಂಡು ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾಯಿದ್ದೀವಿ. ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು, ಸಾರ್ವಜನಿಕರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ಯಾರೋ ಒಂದು ಸೈಟ್ ತೊಗೋಬೇಕು ಅಂದರೆ ತುಂಬ ಕಷ್ಟ ಇದೆ ರಾಮನಗರದಲ್ಲಿ. ಇವತ್ತೆಲ್ಲ ಬೆಲೆಗಳೆಲ್ಲ ಅಡಿ ಲೆಕ್ಕದಲ್ಲಿ ಗಗನಕ್ಕೇರವೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಮೂಲಭೂತ ಸೌಕರ್ಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಇಲ್ಲಿ ಬಂದು ಲೇಔಟ್ನ ನಾವೇ ಖುದ್ದು ವೀಕ್ಷಣೆ ಮಾಡಿ ಆಮೇಲೆ ನಿರ್ಧಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಮೊನ್ನೆ KDP ಸಭೆಯಲ್ಲೂ ಕೂಡ ನಾವು MLA ಅವ್ರ ಎದುರುಗಡೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಚರ್ಚೆ ಮಾಡಿದ್ದೀವಿ. ನೀವು ಈ ರೀತಿ ಕಣ್ಮುಚ್ಕೊಂಡೆಲ್ಲ ಕೂತ್ಕೊಂಡು NOC ಕೊಡೋದೆಲ್ಲ ಸರಿ ಇಲ್ಲ, ನೀವು ಸ್ಥಳ ಪರಿಶೀಲನೆ ಮಾಡಬೇಕು, GPS ಅಪ್ಲೋಡ್ ಮಾಡಬೇಕು, ಇನ್ನು ಮುಂದೆ ಏನೇ ನೀವು NOC ಕೊಡೋಕ್ಕೆ ಮುಂಚೆ ನಮಗೆಲ್ಲ ಫೋಟೋ ದಾಖಲೆಗಳು ಇರಬೇಕು ಅಂಥೇಳಿ, ಮತ್ತು ಅದನ್ನೇ ಅಲ್ಲೇನೋ ತಪ್ಪಾಗಿತ್ತು, ಲೋಪದೋಷಗಳಾಗಿದ್ದು ಅದನ್ನು ತಿದ್ಕೊಳ್ಳೋಕ್ಕೆ ಸರಿಪಡಿಸ್ಕೊಳ್ಳೋಕ್ಕೆ ನಾವು ಇವತ್ತು ಲೇಔಟ್ ವಿಸಿಟ್ ಮಾಡ್ತಾಯಿದ್ದೀವಿ. ಈಗೇನು ಪಾರ್ಕು ಮತ್ತೊಂದಿದೆ. ಸಹಜವಾಗಿ ತಾವು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಬೇಕು ಅನ್ನೋದಾದರೆ, ಮೊದಲು ನಾವು ಲೇಔಟನ್ನು ಡ್ರಾಫ್ಟ್ ಒಂದು ಕೊಡ್ತೀವಿ. ಡ್ರಾಫ್ಟ್ ಕೊಟ್ಟು ಎಕ್ಸಿಕ್ಯೂಷನ್ಸ್ ಎಲ್ಲ ಆದಮೇಲೆ ಹಿಂಗೆ ಸ್ಥಳ ಪರಿಶೀಲನೆ ಮಾಡಿ ಫೈನಲ್ ಡೋಸ್ ರಿಲೀಸ್ ಮಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಡ್ರಾಫ್ಟ್ ಕೊಟ್ಟಂಥದ್ದು ಫೈನಲ್ ಡೋಸಲ್ಲಿ ವೇರಿಯೇಷನ್ಸ್ ಆಗೋ ಸಾಧ್ಯತೆಗಳಿರ್ತದೆ. ಸೊ ಹಿಂದೆ ಕೆಲವು ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಆ ಥರ ಪಾರ್ಕ್ ವೇರಿಯೇಷನ್ಸ್ ಆಗಿರೋದು, ಒತ್ತುವರಿ ಆಗಿರೋದು ಕಂಡು ಬಂದಿದೆ. ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ, ಯಾವುದೇ ಲೇಔಟ್ಗೆ ಅಧ್ಯಕ್ಷ ಹೇಳ್ದಂಗೆ NOC ಕೊಟ್ಟರೂ ಕೂಡ ಸಕ್ಷಮ ಪ್ರಾಧಿಕಾರದವರು ನಾವು ಒಂದು ಸಾರಿ ಬಂದು ಖುದ್ದು ಸ್ಥಳ ಭೇಟಿ ಮಾಡಿ ಫೆನ್ಸಿಂಗ್ ಆಗಿದೆಯಾ ನೋಡಿಕೊಂಡು, ಈವನ್ CAಗೆ ಫೆನ್ಸಿಂಗ್ ಆಗಿದೆಯಾ ನೋಡಿಕೊಂಡು GPS ಫೋಟೋ ಮಾಡಿ ಅದನ್ನು ಮೀಟಿಂಗಲ್ಲಿಟ್ಟು ಚರ್ಚೆ ಮಾಡಿ ಆಮೇಲೆ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಮುಂದುವರೆದು ಈಗಾಗಲೇ ನಾವೇನು ಪ್ರಾಧಿಕಾರದ ಮೀಟಿಂಗ್ ಮಾಡ್ತೀವಿ, ಆ ಮೀಟಿಂಗಲ್ಲಿ ಅಧ್ಯಕ್ಷರು ಭಾಳ ಖಡಕ್ಕಾಗಿ ಹೇಳಿದ್ದಾರೆ, ಯಾವುದೇ ಸಂಬಂಧಪಟ್ಟ ವಿಷಯಲ್ಸ್ಗಳು ಡೆವಲಪ್ಮೆಂಟ್ ಕಾಮಗಾರಿಗಳಾಗಿರೋದ್ರ ಬಗ್ಗೆ NOC ಕೊಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಿ ವಿತ್ GPS ಫೋಟೋನ ಹಾಕಿ ಕೊಡಿ ಅಂತೇಳಿ. ನಿಮಗೆ ಇವತ್ತು ಪ್ರತ್ಯಕ್ಷ ಉದಾಹರಣೆ ಏನಂದರೆ, ಲಾಸ್ಟ್ ಟೈಮು ನಾವು ಏನು KDP ಮೀಟಿಂಗಲ್ಲಿ ಅಧ್ಯಕ್ಷರು ಪ್ರಶ್ನೆ ರೈಸ್ ಮಾಡಿದರು. ಇವತ್ತು ಒಬ್ಬ ಅಧಿಕಾರಿ ನಮ್ಮ ಆಫೀಸ್ಗೆ ಬಂದು ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಇದೆಲ್ಲ ಆಗಲಿಲ್ಲ, ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ನಮ್ಮ ಮುಂದೆ ಹೇಳೋದದ್ದು ಉದಾಹರಣೆ ಇದ್ದಾವೆ. ಸೊ ಈಗೇನು ಮಾಡ್ತಿದ್ದೀವಿ ಅಂದರೆ ಸರ್, ನಿಯಮ ಏನಿದೆ ಆ ಪ್ರಕಾರ ನಾವು ಮಾಡ್ತೀವಿ. ಅದೆಲ್ಲ ಲೇಔಟ್ ರಿಲೀಸ್ ಆದಮೇಲೆ ಪ್ಯಾರಲಲ್ಲಾಗಿ ಏನಾಗ್ತದೆ ಅಂದರೆ, CA ಮಾತ್ರ ನಾವಿಟ್ಕೊಳ್ತೀವಿ, ಪಾರ್ಕು ರೋಡ್ಸ್ ಎಲ್ಲ ರಿಲಿಂಕ್ವಿಶ್ ಮಾಡಿ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗೆ, ಅಂದರೆ ಇದರ ಗ್ರಾಮ ಪಂಚಾಯತಿ ಇರ್ಬೋದು, ನಗರಸಭೆ ಇರೋದು ಕೊಟ್ಬಿಡ್ತೀವಿ. ಸೊ ಮೈಂಟೆನೆನ್ಸು ಆ ಥರ ಸುಬರ್ದು ಮಾಡ್ಕೊಳ್ಳೋಂಥದ್ದು ಆಯಾ ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿನೂ ಕೂಡ ಆಗಿರ್ತದೆ. ಸರ್ ನೇರವಾಗಿ ಹೇಳಬೇಕು ಅಂದರೆ ಏನಾಗ್ತದೆ ಅಂದರೆ ಸರ್, ಒಂದು ಸಾರಿ ನಾವು ಲೇಔಟು ರಿಲೀಸ್ ಮಾಡಿದ್ಮೇಲೆ ಸೊ ನಮ್ಮ ಅಥವಾ ಏನು ಡೆವಲಪರ್ ಇದ್ದಾರೆ, ಬಿಲ್ಡರ್ ಇದ್ದಾರೆ, ಅವ್ರ ಮೇಲೆ ನಾವು ಹೋಲ್ಡಿಂಗ್ಗಳು ಕಳ್ಕೊಂಬಿಡ್ತೀವಿ. ಸೊ ಏನಾಗ್ತದೆ ಅಂದರೆ, ನಾವು ಲೇಔಟನ್ನು ರಿಲೀಸ್ ಮಾಡೋಕ್ಕಿಂತ ಮೊದಲೇ ಕಂಪ್ಲೀಟ್ ಮೂಲಭೂತ ಸೌಕರ್ಯ ಆಗಿರೋದನ್ನ ಖಚಿತಪಡಿಸ್ಕೊಂಡೇ ನಾವು ಲೇಔಟ್ ಕೊಡಬೇಕಾಗ್ತದೆ. ಒಂದು ವೇಳೆ ಕೊಟ್ಟರೂ ಕೂಡ ಅದು ಪ್ರಕರಣಗಳು ಬೇರೆ ಥರ ತಿರುಗಿಕೊಳ್ಳೋ ಸಾಧ್ಯತೆಗಳಿರ್ತದೆ. ಸೊ ಅದು ಅನ್ಅಫಿಷಿಯಲಾಗಿ ಬೇರೆ ಥರ ಅವನು ಕಾಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲ ಡೆವಲಪ್ಮೆಂಟ್ ಆದಮೇಲೆ ಲೇಔಟ್ ರಿಲೀಸ್ ಮಾಡಬೇಕು, ರಿಲೀಸ್ ಮಾಡಿದ್ದೀರಿ, ಇನ್ನು ಹಿಂದಿದ್ದವ್ರು ಮಾಡಿದ್ರು, ಈಗ ಯಾಕೆ ನೀವು ತರಲೆ ಮಾಡ್ತೀರಿ ಅನ್ನೋ ಪ್ರಶ್ನೆಗಳು ಬರ್ತವೆ. ಅದಾಗಿ ಕೂಡ ನಾವು ಆ ಸಂಬಂಧಪಟ್ಟವರು ಈಗ ಬೇರೆ ಲೇಔಟಿಗೆ ಬಂದಿದ್ದರೆ ಇಲ್ಲಿ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಸರಿಪಡಿಸ್ಕೊಡಿ ಅಂತೇಳಿ ನಾವು ಅವ್ರ ಸರಿಪಡಿಸೋ ಉದಾಹರಣೆಗಳು ಇದ್ದಾವೆ. ಅವ್ನು ಪರ್ಚೇಸ್ ಮಾಡಬೇಕಾದ್ರೆ ಲೇಔಟ್ ಡೆವಲಪ್ ಆಗಿದೆಯಾ, ಇಲ್ಲೇ ಸೈಟ್ ಕೂರ್ತದ, ಮತ್ತೊಂದು ಮಗದೊಂದು ಅಂತೇಳಿ ಅವ್ನು ನೋಡಿಕೊಂಡು ಕಾನೂನು ಅರಿವನ್ನು ತಿಳ್ಕೊಂಡು ಅವನ್ನ ಪರ್ಚೇಸ್ ಮಾಡಬೇಕು. ಸೊ ಅವನು ಪರ್ಚೇಸ್ ಮಾಡ್ತಿದ್ದಾನೆ ಅಂದರೆ ಅದು ಅನ್ಅಫಿಷಿಯಲ್ ಕಮಿಟ್ಮೆಂಟು. ಸೊ ಅವರೇ ರಿಸ್ಕ್ ತಗೋಬೇಕು, ಅಥವಾ ನಮ್ಮ ಹತ್ರ ಬಂದು ಪ್ರಾಧಿಕಾರಕ್ಕೆ ಏನಾದ್ರು ಈ ಸೈಟ್ ತೊಗೋತಿದ್ದೀವಿ, ತೊಗೋಬೋದಾ ಅಂತ ಒಪಿನಿಯನ್ ಕೇಳಿದ್ರೆ ಕಾನೂನು ಚೌಕಟ್ಟಲ್ಲಿ ಅವರಿಗೆ ನಾವು ತಿಳಿ ಹೇಳ್ತೀವಿ ಸರ್.